ಕೇಶವ್ ಸರ್, ಈಗ ಚೈನಾದ ನಡವಳಿಕೆಗಳು, ಈಗ ಬೆಳ್ಳಿ ನಾನು ಉತ್ಪಾದನೆ ಮಾಡ್ಕೊಳ್ತೀನಿ, ನಾನು ಬೆಳ್ಳಿನ ಸ್ಟೋರ್ ಮಾಡ್ಕೊಂಡ್ಬಿಡ್ತೀನಿ, ನಾನು ಆಚೆಗೆ ಬಿಡಲ್ಲ. ಇದು ಬೇರೆ ಬೇರೆ ಕಂಡಕ್ಟರ್ ವಿಚಾರಗಳಲ್ಲೋ, ಬೇರೆ ಬೇರೆ ಎಲೆಕ್ಟ್ರಾನಿಕ್ ಉಪಕರಣಗಳ ವಿಚಾರದಲ್ಲೋ, ಅಥವಾ ಇನ್ನೊಂದು ಕಡೆ ರೇರ್ ಅರ್ತ್ ಮೆಟೀರಿಯಲ್ಸು, ಅವುಗಳನ್ನು ನಾನು ಆಚೆ ಬಿಡಲ್ಲ ಅಂತ ಒಂದು ಪಟ್ಟು ಹಿಡ್ಕೊಂಡಾಗ ಯಾವುದೇ ರೈತ ತಾನು ಬೆಳೆದ ಎಲ್ಲ ಬೆಳೆಯನ್ನು ತಾನೇ ತಿನ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 500 ಮೂಟೆ ರಾಗಿ ಬೆಳೆದ ಅಂತ ಹೇಳಿ ಅವ್ರ ಮನೆಯವರೊಂದು 10 ಜನ ಇದ್ದರೆ 500 ಮೂಟೆ ರಾಗಿ ತಿನ್ನೋಕ್ಕಾಗಲ್ಲ. ಇವತ್ತಲ್ಲ ನಾಳೆ ಅದನ್ನು ಬಿಡಲೇಬೇಕು. ಇದನ್ನು ನಾವು ಒಂದು ಹಂತಕ್ಕೆ ಎಕನಾಮಿಕ್ಸಲ್ಲಿ ಕೃತಕ ಅಭಾವ ಸೃಷ್ಟಿ, ಕಾಳಸಂತೆ ಅಂತ ಬಂದಾಗ ಆಬ್ವಿಯಸ್ಲಿ ಈಗ ಈರುಳ್ಳಿ ಮೂಟೆಗಳೆಲ್ಲ ಒಂದು ಗೋಡೌನಲ್ಲಿ ಹಾಕ್ಬಿಡ್ತಾರೆ. ಬೆಲೆ ಜಾಸ್ತಿ ಆಗಲಿ 50 ರೂಪಾಯಿ ಆಗಲಿ 100 ರೂಪಾಯಿ 200 ರೂಪಾಯಿ ಆಯಿತು ಕೆ ಜಿ ಅಂದಾಗ ಗೋಡೌನಿಂದ ಆಚೆ ಬಿಡ್ತಾರೆ. ಸೊ ಚೈನಾ ಇವತ್ತಲ್ಲ ನಾಳೆ ತಾನೇನು ಉತ್ಪಾದನೆ ಮಾಡ್ಕೊಂಡಿದ್ಯೋ ಅದನ್ನು ಆಚೆ ಬಿಡೋ ಪರಿಸ್ಥಿತಿ ಬರಲೇಬೇಕಲ್ಲ. ಆಗ ಫ್ಲೋ ಜಾಸ್ತಿಯಾಗಿ ಆಗ ಅದು ರೇರ್ ಅರ್ತ್ ಮಿನರಲ್ಸ್ ಆದರೂ ಇದೇ ಮಾತು, ಬೆಳ್ಳಿ ಆದರೂ ಇದೇ ಮಾತು, ಅವಾಗ ಅದು ಒಂದು ಕಂಟ್ರೋಲಿಗೆ ಬರಬೇಕಲ್ಲ, ಅಥವಾ ಇಳಿಬೇಕಲ್ಲ ಅಂತ, ಅಥವಾ ಚೈನಾ ಲಾಭ ಆದರೂ ಮಾಡ್ಕೋಬೇಕಲ್ಲ ಈ ಒಂದು ವಿಚಾರದಲ್ಲಿ ಆಚೆ ಮಾರಿ. ಇದು ಒಂಥರ ಟ್ರಿಕ್ಕಿ ಸಿಚುವೇಶನ್ ನೀವು ಹೇಳ್ತಿರುವಂತಹದ್ದು. ಕಾಮನ್ ಮ್ಯಾನ್ ಆಗಿ ಯೋಚನೆ ಮಾಡಿದ್ರೆ ಅಥವಾ ಒಂದು ವಿಶ್ಲೇಷಕರಾಗಿ ಯೋಚನೆ ಮಾಡಿದ್ರೆ ಸರಿ ಅನ್ಸುತ್ತೆ. ಆದ್ರೆ ನೀವು ಇದನ್ನ ಇನ್ನೊಂದು ಸ್ವಲ್ಪ ಡೀಪರ್ ಆಗಿ ಇದನ್ನ ಯೋಚನೆ ಮಾಡಿದ್ರೆ, ಈಗ ಚೈನಾ ಅದನ್ನ ನಾನು ಎಕ್ಸ್ಪೋರ್ಟ್ ಮಾಡಲ್ಲ ಅಂತ ಹೇಳ್ತಿದೆ ಅಷ್ಟೇ. ಅಂದ್ರೆ ಯಾವುದೇ ದೇಶ ಆ ಟೈಮಲ್ಲಿ ಅದರದ್ದು ಹೆಂಗೆ ನಾನು ಅದರಿಂದ ನನ್ನ ಹತ್ರ ಇರುವಂತಹ ರಾ ಮೆಟೀರಿಯಲ್ಸ್ ಇಂದ ಅಥವಾ ನನ್ನ ಹತ್ರ ಇರುವಂತಹ ಪೊಟೆನ್ಷಿಯಲ್ ಇಂದ ಹೇಗೆ ಅಡ್ವಾಂಟೇಜ್ ತಗೋಬೇಕು ಅನ್ನೋದನ್ನ ನೋಡಕ್ ಟ್ರೈ ಮಾಡ್ತಾ ಇದೆ. ಸೊ ಇದು ಒನ್ಸಿನ ಟ್ರಂಪಿನ ಹುಚ್ಚಾಟ ಕಡಿಮೆ ಆದ್ರೆ ಅದನ್ನು ಇಲ್ಲ ನಾನು ಎಕ್ಸ್ಪೋರ್ಟ್ ಮಾಡ್ತೀನಿ ಅನ್ನೋದನ್ನು ಆಗ್ಬಹುದು. ಆದ್ರೆ ಇಲ್ಲಿ ಒಂದು ವಿಚಾರನ ನಾವು ಮರಿಬಾರ್ದು. ಏನು ಅಂತಂದ್ರೆ, ಈ ಇಂಡಸ್ಟ್ರಿ ಕೈಗಾರಿಕೆಗಳಿಗೆ ಇದರದ್ದು ಸಿಲ್ವರಿನ ಬೇಡಿಕೆ ಏನಾಗ್ತಾ ಇದೆ, ಅದು ಹೆಚ್ಚಾಗ್ತಾ ಇದೆ ಅನ್ನೋದನ್ನ ಮರಿಬಾರ್ದು. ಯಾಕೆ ಅಂತಂದ್ರೆ, ನಾವು ಮುಂಚೆ ಎಲ್ಲನೂ ಇಷ್ಟೊಂದು ಈ ಹಸಿರು ಶಕ್ತಿಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇರ್ಲಿಲ್ಲ. ಈಗ ಏನಾಗಿದೆ, ಗ್ರೀನ್ ಎನರ್ಜಿಗೆ ಹೆಚ್ಚೆಚ್ಚು ಬೇಡಿಕೆ ಇದೆ. ಈಗ ಭಾರತನೇ ನೋಡಿ ನೀವು, ಈಗ ನಾವು ಕೊಡ್ತಿರುವಂತ ಪ್ರಮೋಷನ್ ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಇರ್ಬೋದು, ಸೋಲಾರ್ ಪ್ಯಾನಲ್ಸ್ ಇರ್ಬೋದು, ಅದಕ್ಕೆ ಈವನ್ ಕೇಂದ್ರ ಸರ್ಕಾರ 78,000 ಸಬ್ಸಿಡಿ ಬೇರೆ ಕೊಡ್ತಾ ಇದೆ ಮನೆ ಮೇಲೆ ನಾನು ಕರೆಂಟ್ ಉತ್ಪಾದನೆ ಮಾಡಕ್ಕೆ. ಸೊ ಈ ತರದ ಅನೇಕ ಯೋಜನೆಗಳಿಂದ ಏನಾಗಿದೆ, ನಿಮ್ಗೆ ಇವುಗಳ ಬಗ್ಗೆ ಬೇಡಿಕೆ ಜಾಸ್ತಿ ಆಗಿದೆ. ಸೊ ಬೇಡಿಕೆ ಜಾಸ್ತಿ ಆದ್ರೆ ಒಂದು ಸೋಲಾರ್ ಪ್ಯಾನಲ್ ಒಂದು 20 ಗ್ರಾಮ್ ಸಿಲ್ವರ್ ನ ಯೂಸ್ ಮಾಡುತ್ತೆ, ಒಂದು ಪ್ರತಿ ಸೋಲಾರ್ ಪ್ಯಾನಲ್. ಇನ್ನೊಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ನೋಡಿದ್ರೆ ನೀವು ಒಂದು 25ರಿಂದ 50 ಗ್ರಾಮ್ ವರ್ಗೂ ಅದು ಎಲೆಕ್ಟ್ರಾನಿಕ್ಸ್ ನ ಯೂಸ್ ಮಾಡುತ್ತೆ. ಮತ್ತೆ ಅದನ್ನ ಚಾರ್ಜ್ ಮಾಡಕ್ಕೆ ಏನಿದೆ ಅದನ್ನ ಯೂಸ್ ಮಾಡುತ್ತೆ. ಇವನ್ ಈ 5G ನೆಟ್ವರ್ಕ್ಗಳು ಯೂಸ್ ಮಾಡ್ತಾ ಇದೆ, ಮೆಡಿಕಲ್ ಡಿವೈಸಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ತರದ್ದು ಪ್ರತಿಯೊಂದರಲ್ಲೂ ಎಲೆಕ್ಟ್ರಾನಿಕ್ ಕಂಡಕ್ಟಿವಿಟಿಲಿ ಸೊ ಈ ತರ ಇದೆ. ಸೊ ಇದೆಲ್ಲಾನು ಹೆಚ್ಚು ಕಮ್ಮಿ ಅಂದಾಜ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಹೆಚ್ಚು ಕಮ್ಮಿ ಒಂದು 700-750 ಮಿಲಿಯನ್ ಔನ್ಸ್ ಅಷ್ಟು ಬೇಡಿಕೆ ಸಿಲ್ವರ್ಗೆ ಬರುತ್ತೆ ಪ್ರತಿ ವರ್ಷ ಅನ್ನುವಂಥದ್ದನ್ನ ಈಗ ಅಂದಾಜ್ ಮಾಡ್ತಾ ಇದ್ದಾರೆ. ಸೊ ಮುಂಚೆ ಎಲ್ಲ ಇದು 530-550 ಔನ್ಸ್ ಅಷ್ಟು ಬೇಡಿಕೆ ಇರ್ತಾ ಇತ್ತು. ಕೋವಿಡ್ ನಂತರ ಇದಕ್ಕೆ ಬೇಡಿಕೆ ಹೆಚ್ಚಾಗಿರುವಂಥದ್ದು. ಮತ್ತೆ ಎಲ್ಲ ಸರ್ಕಾರಗಳು ಇವಾಗ ಬಹುತೇಕ ಹಸಿರು ಶಕ್ತಿಯ ಕಡೆಗೆ ಯೋಚನೆ ಮಾಡ್ತಿರೋದ್ರಿಂದ ಆಗುವಂತಹ ಬೇಡಿಕೆನ ಅಂದಾಜು ಮಾಡಿದ್ರೆ 700-750 ಮಿಲಿಯನ್ ಔನ್ಸ್ ಕಡೆಗೆ ಹೆಚ್ಚಾಗ್ಬೋದು ಅಂತ. ಸೊ ಹಿಂಗೆ ಹೆಚ್ಚಾದಾಗ ಇವನ್ ನಮ್ಮಲ್ಲಿ 5G ಬೇಡಿಕೆ ನೋಡಿ ಎಷ್ಟೊಂದು ಜಾಸ್ತಿ ಇದೆ. ಟೆಲಿಕಾಂ ಇಂಡಸ್ಟ್ರಿ ಯೂಸ್ ಮಾಡೋದಿರ್ಬೋದು, ಈಗ ನಮ್ಮಲ್ಲಿ ಕೂಡ EV ಜಾಸ್ತಿ ಆಗ್ತದೆ. ಸೊ ಇದರಿಂದ ಏನಾಗುತ್ತೆ, ಸಿಲ್ವರ್ಗೆ ಬೇಡಿಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್, ಇನ್ ಬಿಟ್ವೀನ್ ಒಂದು ಬೆಳವಣಿಗೆ ಆಯ್ತು ಕೇಶವ್ ಸರ್, ಇನ್ ಬಿಟ್ವೀನ್ ಒಂದು ಬೆಳವಣಿಗೆ ಆಯ್ತು. ಈ ಯುರೋಪಿಯನ್ ದೇಶಗಳು ಅಂತ ಬಂದಾಗ ಈ EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬರ್ತಾವಿದೆಯಲ್ಲ, ಇವುಗಳ ವಿಚಾರದಲ್ಲಿ 100% ಇದೇ ವೆಹಿಕಲ್ ಮಾಡ್ಬಿಡ್ಬೇಕು ನಾವು, 95% ಇದೇ ವೆಹಿಕಲ್ ಇರಬೇಕು ಇನ್ನು 5 ವರ್ಷದಲ್ಲಿ 3 ವರ್ಷದಲ್ಲಿ ಒಂದು ಗೋಲ್ ಇಟ್ಕೊಂಡಿದ್ವು. ಆಲ್ ಆಫ್ ಅ ಸಡನ್ ಅದನ್ನು ರೆಡ್ಯೂಸ್ ಮಾಡಿಕೊಂಡು ಇಲ್ಲ ಆ ಥರ ನಾವು ಮಾಡೋಕ್ಕಾಗಲ್ಲ, 70% 60% ಮೇಲಿರಲಿ, ಇದು ತೀರಾ 95% ಹೋಗಬಾರ್ದು ಅಂತ ಕಾರಣಗಳು ಬೇಕಾದಷ್ಟಿದೆ. ಈ ಪ್ಯಾನಲ್ಗಳ ವಿಚಾರ, ಬ್ಯಾಟ್ರಿ, ಎಲೆಕ್ಟ್ರಾನಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ಗಳ ವಿಚಾರ ಅಷ್ಟು ಸುಲಭ ಇಲ್ಲ ಇದು. ಅಂದರೆ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಗಳ ಮರಣಶಾಸನ ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ಮಾತುಗಳನ್ನು ಅವರೇ ವಾಪಸ್ ತಗೊಳ್ಳೋ ಮಟ್ಟಕ್ಕೆ ಬಂದಿದ್ದಾರಲ್ಲ. ಸೊ ಅದರಿಂದ ಚೇಂಜಸ್ ಏನಾದರೂ ಆಗಬಹುದಾ ಅಂತ? ಅಲ್ಲ, ಈಗ ಮೊದಲಿಗಿಂತ ಕಡಿಮೆ ಅಂತೂ ಆಗಲ್ವಾ. ನಾನು ಹೇಳ್ತಿರೋದು ಇವಾಗ ಆಗ್ಲೇ ನಾವು ಹಳೆಯ ಅಂಕಿಅಂಶ ತಗೊಂಡ್ರೇನು ಆಗ್ಲೇನೆ ನಮ್ಮ ಹತ್ರ 500 ಮಿಲಿಯನ್ ಔನ್ಸ್ ಅಷ್ಟು ಬೇಡಿಕೆ ಇತ್ತು. ಈಗ ಅದಿನ್ನೊಂದು 200-250 ಹೆಚ್ಚಾಗೋದ್ರಲ್ಲಿ, ಯಾಕಂದ್ರೆ ಓವರ್ ಆಲ್ ನೀವು 100% ಮಾಡಿದ್ರೆ ಇನ್ನೂ ಜಾಸ್ತಿ ಬೇಡಿಕೆ ಬರುತ್ತೆ. ನಾವು ಲೆಕ್ಕ ಆಗ್ತಿರೋದು ಒಂದು ಆವರೇಜ್ ಅಲ್ಲಿ ಈ ಪೇಸ್ ಏನ್ ಹೆಚ್ಚಾಗ್ತದೆ ಇದನ್ನ ಮೇಂಟೈನ್ ಮಾಡಿದ್ರೇನು ಅಂತ. ಆಯ್ತು, ಇನ್ನೊಂದು 5% ಕಡಿಮೆನೋ 10% ಕಡಿಮೆ ಆದ್ರೇನು ಬಹುತೇಕ ಸಿಲ್ವರ್ಗೆ ಮೊದಲೇ ಇದ್ದದ್ದು ಬೇಡಿಕೆಗೂ ಈಗಿದ್ದದ್ದು ಬೇಡಿಕೆಗೂ ಖಂಡಿತವಾಗಿಯೂ ವ್ಯತ್ಯಾಸ ಇರುತ್ತೆ ಅನ್ನುವಂಥದ್ದು ನನ್ನ. ಕಾರ್ ಬೆಲೆನೂ ಜಾಸ್ತಿ ಮಾಡ್ಬೇಕಲ್ಲ ಕೇಶವ್ ಸರ್ ಅವನು.
ಕಾರ್ ಬೆಲೆನೂ ಜಾಸ್ತಿ ಮಾಡಬೇಕಲ್ಲ ಅವಾಗ. ಅವಾಗ ಅಲ್ಲಲ್ಲ, ನೀವು ಈಗೇನಾಗಿದೆ, ಒಂದು ಆಪ್ಷನ್ ಏನು ಅಂತ. ಈಗ ನಿಮ್ಗೆ ಇದನ್ನ ಬರೀ ನಾವು ಕಾರಲ್ಲಿ ಮಾತ್ರ ಯೂಸ್ ಮಾಡೋದಿದ್ರೆ ಫೈನ್. Okay. ಈಗ ನೀವು ಪ್ರತಿಯೊಂದ್ರಲ್ಲೂ ಮೆಡಿಕಲ್ ಇದ್ರ ಎಕ್ಸ್ಪೆನ್ಸಸ್ ಅಲ್ಲಿ ಇರ್ಬೋದು, ಇಲ್ಲ 5G ಫೋನ್ ಅಲ್ಲಿ ಇರ್ಬೋದು, ಇಲ್ಲ ಸೋಲಾರ್ ಪ್ಯಾನಲ್ಸ್ ಅಂತೂ, ಒಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಮಾತಾಡ್ತೀವಿ, ಸೋಲಾರ್ ಪ್ಯಾನಲ್ಸ್ ಬಗ್ಗೆ ನಮ್ಮಂತ ದೇಶಗಳಲ್ಲಿ ಖಂಡಿತ ಬೇಡಿಕೆ ಇದ್ದೇ ಇರುತ್ತೆ. ಯಾಕೆಂದ್ರೆ ನಾವೀಗ ಸೂರ್ಯ ಒಂದು ಇದನ್ನ ಶಕ್ತಿಯನ್ನ ಬಳಸ್ಕೋಬೇಕು ಅನ್ನೋಂಥದ್ದು ಇರೋದ್ರಿಂದ. Okay. ಯಾಕಂದ್ರೆ ನಾವು ರಿನ್ಯೂವಬಲ್ ಎನರ್ಜಿ ಕಡೆಗೆ, ಇದು ಅನೇಕ ಬೆಳವಣಿಗೆ ಹೊಂದುತ್ತಿರುವಂತ ರಾಷ್ಟ್ರಗಳ ಕಥೆಯು ನಮ್ಮಂತೆ ಅವರು ಯೋಚನೆ ಮಾಡ್ತಾ ಇರೋದ್ರಿಂದ ಒಂದಷ್ಟು ಬೇಡಿಕೆ ಖಂಡಿತ ಹೆಚ್ಚಾಗುತ್ತೆ. ಪೂರ್ತಿಯಾಗಿ ಇಲ್ಲ ಆಯ್ತು ಇದೆಲ್ಲ ಆಗಿದೆ, ಇನ್ನ ಮೇಲಿಂದ ನಾವು ಕಡಿಮೆ ಮಾಡೋಣ, ಇದ್ರದ್ದು ನಾನು ಹೇಳ್ತಿರೋದು ಇವಿ ಎಲ್ಲಾನು ಪರ್ಫೆಕ್ಟ್ ಅಂತ ಅಲ್ಲ, ಬಟ್ ಬೇರೆ ಆಪ್ಷನ್ಸ್ ಅದು ಬಿಟ್ಟು ಇದೆ ಅನ್ನುವಂಥದ್ದನ್ನು ಒಪ್ಕೊಳ್ತಾ, ಬಟ್ ಬೇಡಿಕೆ ಖಂಡಿತ ಹೆಚ್ಚಾಗುತ್ತೆ. ಈಗಾಗಲೇ ಅನೇಕ ಇವರು ಲೆಕ್ಕ ಹಾಕಿರೋದ್ರ ಪ್ರಕಾರ ಮುಂಚೆ ಎಲ್ಲ ನೋಡಿ, ಈಗ ಬೆಳ್ಳಿಗೆ ಹೋಲಿಸಿದ್ರೆ ಬಂಗಾರ ಬೆಳ್ಳಿಗೆ ಹೋಲಿಸಿದ್ರೆ ಬಂಗಾರದ ಬೆಲೆ ಬೆಳ್ಳಿ ಬೆಲೆ ತುಂಬಾ ಹೆಚ್ಚಾಗಿದೆ. ಆದ್ರೆ ಮೊದಲು, ಈಗ ಅದೊಂದು ಅಂಕಿಅಂಶನೂ ಇಲ್ಲಿದೆ, ಅದನ್ನೇ ನಾನು ನಿಮ್ಗೆ ಉಲ್ಲೇಖಿಸ್ತೀನಿ. ಮೊದಲು 100:1 ಇರ್ತಾ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಕಳೆದ ಏಪ್ರಿಲ್ 2025ಗೆ 100:1 ಗೋಲ್ಡ್ ಮತ್ತೆ ಸಿಲ್ವರ್ ಪ್ರೈಸ್ ಇದ್ರೆ, ಇವತ್ತು ಅದು 57:1 ಇದೆ ಆ ರೇಷಿಯೋ ಅಂತ ಮಾತಾಡ್ತಾರೆ. ಸೊ ಇದು ನಿಮ್ಗೆ ಒಂದು ಸ್ವಲ್ಪ ಇದಾಗ್ಬೋದು ಅನ್ಕೊಳ್ಳಿ. ಒಂದು 70 ಆವರೇಜ್ ಇತ್ತು, 70:1 ವಾಸ್ ದಿ ಲಾಂಗ್ ಟರ್ಮ್ ಆವರೇಜ್ ಬಿಟ್ವೀನ್ ಗೋಲ್ಡ್ ಅಂಡ್ ಸಿಲ್ವರ್ ಅಂತ ಮಾತಾಡ್ತಾರೆ. ಸೊ ಇದು ಹೆಚ್ಚು ಕಮ್ಮಿ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೇನು ಸಹ, ಒಂದು ಸಿಲ್ವರ್ ಖಂಡಿತವಾಗಿಯೂ ಈಗ ನಾವು ತುಂಬಾ ತುಂಬಾ ಹೆಚ್ಚಾಯ್ತು, 4 ಲಕ್ಷಕ್ಕೆ ಹೆಚ್ಚಾಯ್ತು ಅಂತಂದ್ರೆ 3.5 ಲಕ್ಷಕ್ಕೋ 3 ಲಕ್ಷಕ್ಕೋ ಬಂದು ಸ್ಟೇಬಲ್ ಆದ್ರೇನು ತುಂಬಾ ಖುಷಿಯಲ್ಲ ಅನ್ನುವಂಥದ್ದು ನಂದು ಅನಿಸಿಕೆ. ಸೊ ಅದನ್ನ ನಾವು ನೆನಪಲ್ಲಿ ಇಟ್ಕೋಬೇಕು. ಇನ್ನೊಂದೇನಂದ್ರೆ, ಯಾವಾಗ ಸ್ಟಾಕ್ ಮಾರ್ಕೆಟ್ಸ್ ಕೆಳಗಡೆ ಬರ್ತಾ ಇರುತ್ತೆ, ಅವಾಗ ನಮ್ಗೆ ಗೋಲ್ಡ್ ಸಿಲ್ವರ್ದು ಬೆಲೆನೂ ಜಾಸ್ತಿ ಆಗ್ತಾ ಇರುತ್ತೆ. ಯಾವಾಗ ಅನ್ಸರ್ಟನಿಟಿ ಜಾಸ್ತಿ ಆಗ್ತಾ ಇರುತ್ತೆ, ಅವಾಗನು ಗೋಲ್ಡ್ ಸಿಲ್ವರ್ದು ಬೆಲೆ ಜಾಸ್ತಿ ಆಗ್ತಾ ಇರುತ್ತೆ. ಯಾವ ಅಡ್ವಾಂಟೇಜ್ ಇವಾಗ ನೋಡಿ, ಈಗ ಕಾಮನ್ ಕರೆನ್ಸಿಯನ್ನ ಈ ದೇಶಗಳೆಲ್ಲಾನು ಇವಾಗ ಶುರು ಮಾಡಿದ್ರೆ, ಇಲ್ಲ ನಾವು ಇದು ಅಮೆರಿಕದ್ದು ಜಾಸ್ತಿ ಆಯ್ತು, ಪುಟಳ ಜಾಸ್ತಿ ಆಯ್ತು, ಬ್ರಿಕ್ ದೇಶಗಳೆಲ್ಲಾನು ಈಗ ಒಂದ್ ಕರೆನ್ಸಿಯನ್ನ ಮಾಡ್ಕೊಳ್ಳೋಣ ಅಂತ ಅವ್ರು ಯೋಚನೆ ಮಾಡಿ, ಯುರೋಪ್ ಅವರು ಇಲ್ಲ ನಾವು ಸ್ಟ್ರಿಕ್ಟ್ ಆಗಿ ತಾವ್ ಯಾರ ಹತ್ರನೂ ವ್ಯಾಪಾರ ಮಾಡಿದ್ರೂ ನಿಮ್ಮ ದೇಶಗಳ ಜೊತೆಗೆ ನಿಮ್ ಕರೆನ್ಸಿಯ ಜೊತೆಗೆ ವ್ಯಾಪಾರ ಮಾಡ್ತೀವಿ ಅಂತ, ಈ ಡಾಲರ್ನ ಒಂದ್ ವೇಳೆ ನಾವು ಡಾಲರ್ ಅಲ್ಲಿ ನಾವು ವ್ಯಾಪಾರ ಮಾಡಲ್ಲ ಅಂತ ತೀರ್ಮಾನ ಮಾಡಿ ಆ ತರದೊಂದು ಬೋಲ್ಡ್ ಡಿಸಿಷನ್ ಕಂಟ್ರೀಸ್ ತಗೊಂಡ್ರೆ, ಆಗ ಖಂಡಿತವಾಗಿಯೂ ಒಂದಷ್ಟು ಎಫೆಕ್ಟ್ ಗೋಲ್ಡ್ ಮತ್ತೆ ಸಿಲ್ವರ್ ಮೇಲೆ ಆಗ್ಬೋದು. ಅದರ್ವೈಸ್ ಆ ತರದ್ದು ಸದ್ಯಕ್ಕೇನು ಕಾಣಿಸಲ್ಲ. ನಾವು ಹೇಳ್ತಾ ಇದ್ದೀವಿ, ಇದು ನಾವೆಲ್ಲರ ಆಶಯ ಏನು ಅಂತಂದ್ರೆ, ಇಲ್ಲ ಈ ತರ ಆಗ್ಬೇಕು ಅಂತ. ಆದಾಗ್ಲೂ ಸಹ ಒಂದ್ ವೇಳೆ ಆಯ್ತು ಅಂತ ಇಟ್ಕೊಳ್ಳೋಣ, ಹೈಪೋಥೆಟಿಕಲಿ ಬ್ರಿಕ್ ದೇಶಗಳೆಲ್ಲ ಒಂದಾಯ್ತು, ಟ್ರಂಪ್ನ ನಿರ್ಧಾರಗಳನ್ನ ಇದ್ ಮಾಡಿದ್ರೇನು ಸಹ ಇದು ಓವರ್ ಆಲ್ ಏನು ತುಂಬಾ ಕಡಿಮೆ ಆಗಲ್ಲ ಅನ್ನೋಂಥದ್ದು ನನ್ನ ಜಡ್ಜ್ಮೆಂಟ್. ಯಾಕಂದ್ರೆ ಒಂದಷ್ಟು ಮಾರ್ಜಿನ್ ರೆಡ್ಯೂಸ್ ಆಗ್ಬೋದು, ಆದ್ರೆ ತುಂಬಾ ರೆಡ್ಯೂಸ್ ಆಗಲ್ಲ. ಒಂದ್ ವೇಳೆ ಆ ತರ ರೆಡ್ಯೂಸ್ ಇಂಡಿಯಾ ಸಿಚುಯೇಷನ್ ಅಲ್ಲಿ ಆ ತರ ರೆಡ್ಯೂಸ್ ಆಗಿದ್ದಿದ್ರೆ ಬಹುಶಃ ಬೇರೆ ರೀತಿಯಲ್ಲೇ ಆಗಿರ್ತಾ ಇತ್ತು. ಯಾಕಂದ್ರೆ ನೀವು ನೋಡಿ, ಗೋಲ್ಡ್ ನ ಡಿಮಾಂಡ್ ಯಾವಾಗ್ಲೂ ಕಡಿಮೆ ಆದಾಗೂ ಜನ ಏನ್ ಮಾಡ್ತಾರೆ, ಕಡಿಮೆ ಆಗಿದೆ ಅಂತ ತಗೊಳ್ತಾ ಇರ್ತಾರೆ, ಅವಾಗ ಮತ್ತೆ ಹೆಚ್ಚಾಗುತ್ತೆ. ಯಾವಾಗ ಅದು ಜಾಸ್ತಿ ಆಗಿದ್ದಾಗ ಏನ್ ಮಾಡ್ತಾರೆ, ಇಲ್ಲ ನಮ್ಗೆ ಇನ್ನೂ ಜಾಸ್ತಿ ಆಗ್ಬಿಟ್ರೆ ಏನಪ್ಪಾ, ಇವಾಗೆ ತಗೊಂಡಿಟ್ಕೊಬಿಡೋಣ, ನನ್ನ ಮಗಳ ಮದ್ವೆ ಇನ್ನ ಮಗಳು ಚಿಕ್ಕ ಮಗಳು ಇರ್ತಾಳೆ, ಈಗಲೂ ಒಂದು 5 ವರ್ಷ 6 ವರ್ಷ ಇರ್ತಿಲ್ಲ, ಇವಾಗಲೇ ತಗೊಂಡಿಟ್ಕೊಬಿಡೋಣ, ಅವಾಗ ಇನ್ನೂ ಇರೋ ಆದ್ರೆ ಒಂದು ಸಿಚುಯೇಷನ್ ಅಲ್ಲಿ ಖಂಡಿತವಾಗಿ ಇದು ತುಂಬಾ ಕಡಿಮೆ ಆಗಲ್ಲ ಅನ್ನುವಂಥದ್ದು ನನಗೆ ಆದಂತ ಒಂದು ಅಭಿಪ್ರಾಯ.